ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಪ್ರೀವಿಯಸ್ಸಲ್ಲಿ ತಿಳಿಸಿದಂಥ ರೋಬೋಟಿಕ್ ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ನಿಮಗೆಲ್ಲ ಒಂದು ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ ಅಂದ್ಕೊಳ್ತೀನಿ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ, ಮತ್ತು ಏನೆಲ್ಲ ಒಂದು ಟಿಪ್ಸ್ ಹೇಳಿರ್ತೀನಿ ಅದನ್ನು ಫಾಲೋ ಮಾಡಿ. ಫುಲ್ ವಿಡಿಯೋ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿ ನೋಡಿದಾಗ ಕೆಲವೊಂದು ಮುಖ್ಯವಾದಂಥ ಪಾಯಿಂಟ್ಸನ್ನು ನೀವು ಮಿಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸೊ ಆಗ ನಿಮಗೆ ಅದು ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಇನ್ನೇನು ನಾವು ಈ ವರ್ಷದ ಕೊನೆ ತಿಂಗಳಲ್ಲಿದ್ದೀವಿ. 12/12 ಪೋರ್ಟಲ್ ಓಪನ್ ಆಗ್ತಾ ಇದೆ. ಯಾರೆಲ್ಲ 12/12 ಮ್ಯಾನಿಫೆಸ್ಟ್ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ, ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಆಲ್ ದಿ ಬೆಸ್ಟ್. ಏನೆಲ್ಲ ನೀವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ, ಸೊ ನಿಮ್ಮ ಎಲ್ಲ ಕನಸು ನಿಜ ಆಗಲಿ. ಏನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಜೀವನದಲ್ಲಿ ಏನು ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಆ ಒಂದು ನಿಮ್ಮ ಕನಸು ರಿಯಾಲಿಟಿಗೆ ಬರಲಿ ಅಂತ ಹಾರೈಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಎಕ್ಸಸೈಸನ್ನು ಮಾಡಿಕೊಂಡು ಆ ತಯಾರಿಯನ್ನು ಮಾಡಿಕೊಂಡ್ರೆ ಒಂದು ಬೆಸ್ಟ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಈಗ ಕೆಲವ್ರಿಗೆ ಯಾವುದೇ ಒಂದು ಮೆಥಡ್ ಇರ್ಬೋದು, ಟೆಕ್ನಿಕ್ಸ್ ಇರ್ಬೋದು, ಅಪ್ಲೈ ಮಾಡ್ತಾ ಇದ್ರೇನು ರಿಸಲ್ಟ್ ಬರ್ತಾ ಇಲ್ಲ ಅಂತ ಶೇರ್ ಮಾಡ್ತಾರೆ. ಯಾಕೋ ನನಗಿದು ವರ್ಕ್ ಆಗ್ತಾ ಇಲ್ಲ, ಏನೋ ಒಂದು ಮಿಸ್ಟೇಕ್ ಆಗ್ತಾ ಇದೆ, ನನಗೆಲ್ಲ ನೀವು ಹೇಳ್ದಾಗೆ ಮಾಡ್ತೀನಿ, ಆದರೂ ಎಲ್ಲೋ ಒಂದು ಮಿಸ್ ಆಗ್ತಾ ಇದೆ. ಸೊ ನನ್ನ ವಿಶಸ್ಸು ನನಗೆ ರಿಯಾಲಿಟಿಗೆ ಬರ್ತಾ ಇಲ್ಲ ಅಂತ ಕೆಲವರ ಪ್ರಶ್ನೆ. ಈಗ ನಿಮಗೆ ಎಷ್ಟೇ ಒಂದು ಪ್ರಯತ್ನ ಪಡ್ತಾ ಇದ್ರೂ ಫೇಲ್ಯೂರ್ ಆಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇಲ್ಲ, ನಿಮಗೆ ಯಾವ ಮೆಥಡಲ್ಲೂ ನಿಮಗೆ ಒಂದು ರಿಸಲ್ಟ್ ಬರ್ತಾ ಇಲ್ಲ, ಒಂದು ಪಾಸಿಟಿವಿಟಿ ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂತಂದಾಗ ತುಂಬ ನೆಗೆಟಿವ್ ಇಮೋಷನ್ಸನ್ನು ಹೊತ್ಕೊಂಡಿರ್ತೀರ ಮೈಂಡಲ್ಲಿ. ಸೊ ಆ ಹಳೆ ಇಮೋಷನ್ಸ್ ಇರ್ಬೋದು, ಯಾವುದೇ ಒಂದು ನೆಗೆಟಿವ್ ಇನ್ಸಿಡೆಂಟ್ಸ್ ಇರ್ಬೋದು, ಅದು ನಿಮ್ಮನ್ನು ಹಿಡಿದಿಟ್ಕೊಂಡಂಗೆ ಒಂದು ಫೀಲ್ ಬರುತ್ತೆ. ಅಂದರೆ ಹೊಸದು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾ ಇರಲ್ಲ. ಆ ಹಳೆಯ ಒಂದು ಥಾಟ್ಸಲ್ಲಿ, ಆ ಒಂದು ಹಳೆಯ ನೆನಪಲ್ಲೇ ಆ ಒಂದು ನೆಗೆಟಿವ್ ಏನು ನಡೆದಿತ್ತು ಜೀವನದಲ್ಲಿ, ಅಲ್ಲೇ ಒಂದು ರೀತಿ ಸ್ಟಕ್ ಆದಂತಹ ಒಂದು ಫೀಲ್ ಇರುತ್ತೆ. ಅದರಿಂದ ಹೇಗೆ ಆಚೆ ಬರೋದು, ಒಂದು ಸಿಂಪಲ್ ಮೆಥಡನ್ನು ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೆಲ್ಲ ಆ ಒಂದು ಕಹಿ ಘಟನೆಗಳಿರಬಹುದು ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೀತಾ ಬನ್ನಿ. ನಿಮ್ಗೇನು ತುಂಬ ನೋವು ಕೊಟ್ಟಿದೆ, ಯಾವ ಇನ್ಸಿಡೆಂಟ್ ಇರ್ಬೋದು ಅಥವಾ ವ್ಯಕ್ತಿಗಳಿರಬಹುದು, ಯಾರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ, ಸೊ ಅಂಥ ಒಂದು ನೋವಿಂದ ನಿಮಗೆ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಏನು ಫೀಲ್ ಆಗ್ತಾ ಇದೆ, ಸೊ ಅಂಥ ವಿಚಾರಗಳನ್ನು ಒಂದು ಪೇಪರಲ್ಲಿ ಬರೀತಾ ಬನ್ನಿ. ಎಷ್ಟು ಬೇಕಾದರೂ ನೀವು ಬರಿಬೋದು. ನಿಮ್ಗೆ ಏನೆಲ್ಲ ನೆಗೆಟಿವ್ ಅನ್ನಿಸ್ತಾ ಇದೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಸೊ ಇದು ನನ್ನ ಜೀವನದಲ್ಲಿ ನಡಿಬಾರ್ದಿತ್ತು ಅಂತ ಯಾವ ಇನ್ಸಿಡೆಂಟ್ ನಿಮಗೆ ಅನಿಸುತ್ತೆ ಅದನ್ನು ಪೇಪರಲ್ಲಿ ಬರಿತಾ ಬನ್ನಿ. ಎಷ್ಟು ಬೇಕಾದರೂ ಇರಬಹುದು ಪಾಯಿಂಟ್ಸು, ಒಂದು 2-3 ವಿಚಾರ ಇರ್ಬೋದು, 4-5 ಇರ್ಬೋದು, ಎಲ್ಲವನ್ನ ಡೀಟೇಲ್ ಆಗಿ ಬರಿತಾ ಬನ್ನಿ. ಬರೆದು ಅದರ ಬಗ್ಗೆ ಸ್ವಲ್ಪ ನೀವು ಚಿಂತನೆಯನ್ನು ಮಾಡಿ. ಸೊ ಈ ಒಂದು ಘಟನೆ ನನ್ನ ಜೀವನದಲ್ಲಿ ನಡಿಬಾರ್ದಿತ್ತು, ಆದರೆ ನಡೆದೋಗಿದೆ, ಸೊ ಅದು ಪಾಸ್ಟ್ ಈಗ ನಿಮಗೆ. ಸೊ ಅದನ್ನು ಏನು ಮಾಡಬಹುದು ಅಂತಂದರೆ ನಿಮ್ಮ ಒಂದು ಮನಸ್ಸಿನಿಂದ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಜಸ್ಟ್ ಎಲ್ಲವನ್ನ ಬರೆದುಬಿಟ್ಟು ಆ ಒಂದು ಇಂಟು ಮಾರ್ಕ್ ಹಾಕಿಬಿಡಿ. ಫುಲ್ ಏನೆಲ್ಲ ಬರೆದಿದ್ದೀರಾ ಅದೆಲ್ಲ ಒಂದು ಇಂಟು ಮಾರ್ಕ್ ಹಾಕಿಬಿಟ್ಟು ಕ್ಯಾನ್ಸಲ್ ಅಂತ ಬರೆದ್ಬಿಡಿ ಬಾಟಮಲ್ಲಿ. ಸೊ ಈ ಏನೆಲ್ಲ ಒಂದು ವಿಚಾರಗಳು ನಡೀಬಾರ್ದಿತ್ತು ನಿಮ್ಮ ಜೀವನದಲ್ಲಿ ಅದೆಲ್ಲ ನಡೆದುಬಿಟ್ಟಿದೆ, ಸೊ ಅದು ನಿಮ್ಮ ಮನಸ್ಸಿನಿಂದ ಕ್ಯಾನ್ಸಲ್ ಮಾಡಬೇಕು ಆ ಒಂದು ಕಹಿ ಘಟನೆಗಳನ್ನು. ಸೊ ನಿಮ್ಮ ಮನಸ್ಸಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ, ಈ ಘಟನೆಯನ್ನು ನನ್ನ ಮನಸ್ಸಿನಿಂದ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ. ಅದನ್ನು ಡಿಸ್ಪೋಸ್ ಮಾಡಿಬಿಡಿ. ಆ ಪೇಪರನ್ನು ಸುಟ್ಟಾಕ್ಬೋದು ಅಥವಾ ಹರಿದಾಕ್ಬಿಟ್ಟು ನೀವು ಅದನ್ನು ಬಿಸಾಡಬಹುದು. ಹೀಗೆ ಮಾಡೋದ್ರಿಂದ, ಈ ಮೆಥಡಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಈಗ ಯಾರಿಗೂ ಹೇಳದೆ ನೀವು ಒಬ್ಬರೇ ಕೊರಗ್ತಾ ಇರ್ತೀರಾ, ತುಂಬ ಒಂದು ಆಳವಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಕೆಲವೊಂದು ವಿಚಾರಗಳು, ಅದೆಲ್ಲ ನಿಮ್ಮಿಂದ ರಿಲೀಸ್ ಆದಂಥ ಒಂದು ಅನುಭವ ಆಗುತ್ತೆ. ಅಂದರೆ ಆ ನೆಗೆಟಿವ್ ಇಮೋಷನ್ಸನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಮನಸ್ಸು ತುಂಬ ಹಗುರವಾಗಿ ಫೀಲ್ ಆಗುತ್ತೆ. ಈ ಮೆಥಡ್ ಮಾಡಿ ನೋಡಿ,
ಯಾವುದೇ ವಿಚಾರ ಇರ್ಬೋದು, ನಿಮಗೇನು ಬೇಜಾರು ಮಾಡಿದೆ, ಘಟನೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ, ಏನೋ ಒಂದು ತುಂಬ ಹರ್ಟ್ ಮಾಡಿದ್ದಾರೆ ನಿಮಗೆ ಅಂತಂದರೆ ಅಂಥವ್ರ ಬಗ್ಗೆನೂ ಬರೀಬಹುದು. ಆದರೆ ಅವ್ರಿಗೆ ಕೆಟ್ಟದನ್ನು ಬಯಸಿ ಬರೆಯೋದು ಬೇಡ, ನೆಗೆಟಿವ್ ಏನು ಮೆನ್ಷನ್ ಮಾಡೋದು ಬೇಡ. ಯಾಕೆಂದರೆ ನಿಮ್ಮ ಎನರ್ಜಿ ಡ್ಯಾಮೇಜ್ ಆಗುತ್ತೆ. ಸೊ ಅವ್ರು ನಿಮ್ಗೆ ಏನು ಬೇಕಾದರೂ ಮಾಡಿರ್ಬೋದು, ನೀವು ಅವ್ರಿಗೆ ಕೆಟ್ಟದನ್ನು ಬಯಸಬೇಡಿ. ಆ ಒಂದು ಕಹಿ ಘಟನೆ ಏನು ನಡೆದಿದೆ ಅದನ್ನು ಮಾತ್ರ ನೀವು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಜಸ್ಟ್ ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡೋದ್ರ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಲಿ. ಸೊ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿ, ಏನು ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಏನು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಕನಸುಗಳು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಈ ಒಂದು ವಿಚಾರ ನೀವು ರಿಲೀಸ್ ಮಾಡಿಬಿಟ್ರೆ ಈ ನೆಗೆಟಿವ್ ಎಲ್ಲ ನೀವು ನಿಮ್ಮ ಮನಸ್ಸಿನಿಂದ ಏನು ಆಳವಾಗಿ ಕೂತ್ಕೊಂಡಿದೆ ಅದನ್ನೆಲ್ಲ ನೀವು ಕಿತ್ತೆಸೆದು ಬಿಟ್ಟರೆ ಸೊ ನೀವು ಒಂದು ರೀತಿ ಫ್ರೀ ಬರ್ಡ್ ಆಗಿಬಿಡ್ತೀರ. ಅಂದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ ನಿಮ್ಮ ಆ ಒಂದು ಕಂಟೈನರ್ ಏನಿದೆ, ನಿಮಗೆ ಕಲೆಕ್ಟ್ ಆಗಿರುವಂತಹ ಆ ನೆಗೆಟಿವ್ ಮೆಮೊರೀಸನ್ನು ಎರೈಸ್ ಮಾಡ್ತೀರಾ. ಜಸ್ಟ್ ಕ್ಯಾನ್ಸಲ್ ಅಂತ ಬರೆದು ಚೆನ್ನಾಗಿ ಕ್ಯಾಪಿಟಲ್ ಲೆಟರಲ್ಲಿ ದೊಡ್ಡದಾಗಿ ಬರೆದು ಆ ಒಂದು ಇಂಟು ಮಾರ್ಕ್ ಕೂಡ ಅಷ್ಟೇ 2-3 ಸಲ ನೀವು ಇಂಟುವನ್ನು ಹಾಕ್ಬೋದು. ನಿಮಗೆ ಎಷ್ಟು ಆ ಒಂದು ಇಮೋಷನ್ಸ್ ಎಷ್ಟು ನಿಮಗೆ ಆಚೆ ಹೋಗೋವರೆಗೂ ಆ ಒಂದು ಇಂಟುವನ್ನು ಹಾಕ್ಬೋದು, ಸ್ಕ್ರ್ಯಾಚ್ ಮಾಡ್ಬೋದು. ನಿಮ್ಮ ಮನಸ್ಸು ಬಂದ ಹಾಗೆ ಸ್ಕ್ರ್ಯಾಚ್ ಮಾಡಿಬಿಟ್ಟು ಇವತ್ತಿಗೆ ಈ ಒಂದು ಇಮೋಷನ್ಸಿಂದ ನಾನು ರಿಲೀಫನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಮೈಂಡ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಕಳಿಸಿ. ಸೊ ಅದರಿಂದ ಮುಕ್ತರಾಗಿಬಿಟ್ರಿ ನೀವು. ಸೊ ಈ ಮೆಥಡ್ ಮಾಡಿದಾಗ ತುಂಬ ಹಗುರವಾಗಿ ಫೀಲ್ ಆಗುತ್ತೆ. ಸೊ ನಿಮ್ಮ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ಖಂಡಿತ ಶೇರ್ ಮಾಡಿ, ಯಾವ ರೀತಿ ನಿಮಗೆ ಫೀಲ್ ಆಯಿತು ಅಂತ. ಈ ಮೆಥಡ್ ಮಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸು ಹಗುರವಾಗುತ್ತೆ. ಸೊ ನೆಕ್ಸ್ಟ್ ನೀವೇನು ಪಡ್ಕೋಬೇಕು ಅಂತ ಇದ್ದೀರಾ ಅದು ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಮೆಥಡ್. ಸೊ 12/12 ಪೋರ್ಟಲ್ ಬರ್ತಾ ಇದೆ. ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹೇಗೆ ನೀವು ನಿಮಗೆ ಬೇಕಾಗಿದ್ದನ್ನು ಪಡ್ಕೋಬೋದು, ಅದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಈ ಒಂದು ಇಮೋಷನ್ಸಿಂದ ಆಚೆ ಬಂದು ಎಲ್ಲರೂ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ. ಹೊಸ ವರ್ಷ ಬರ್ತಾ ಇದೆ. ಸೊ ಹಳೇದೆಲ್ಲ ಇಲ್ಲಿಗೆ ಎಂಡ್ ಆಗಲಿ, ಈ ವರ್ಷ ಏನೆಲ್ಲ ಕಹಿ ಘಟನೆಗಳು ನಡೆದಿದೆ ಅದೆಲ್ಲ ಇಲ್ಲಿಗೆ ಎಂಡ್ ಆಗಲಿ ಅಂತ ಆ ಒಂದು ಮನೋಭಾವದಿಂದ ಈ ಮೆಥಡನ್ನು ಮಾಡಿ. ಸೊ ಎಲ್ಲರೂ ಒಟ್ಟಿಗೆ ಪ್ರಿಪೇರ್ ಆಗೋಣ, ಹೊಸ ವರ್ಷವನ್ನು ಖುಷಿಯಿಂದ ಸ್ವಾಗತಿಸೋಣ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.